ಪ್ರಶ್ನೆ, ಗುರುವಾರ ಏನಾಗುತ್ತೆ? ಎಚ್ಡಿಕೆ ಸರ್ಕಾರ ಉಳಿಯುತ್ತಾ ಇಲ್ಲ ಢಮಾರಾಗತ್ತಾ? ಬಿಜೆಪಿ ಸರ್ಕಾರ ಬರತ್ತಾ ಅಥವಾ ಬಿಜೆಪಿ ಪ್ಲಾನ್ ಎಲ್ಲ ಫ್ಲಾಪ್ ಆಗತ್ತಾ? ಇವೆಲ್ಲ ಈಗ ಭಾರಿ ಚರ್ಚೆ ಆಗ್ತಾ ಇರೋ ವಿಷಯ. ಯಾಕಂದ್ರೆ 16 ಜನ ಅತೃಪ್ತರು ದೋಸ್ತಿಗೆ ಕೈ ಕೊಟ್ಟು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಬಿಜೆಪಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ತಯಾರಿ ಮಾಡಿಕೊಂಡಿದೆ. ಬಿಜೆಪಿಯ ಆ ಸರ್ಜಿಕಲ್ ದಾಳಿ ಮತ್ತೊಂದು ಮೆಗಾ ಡ್ರಾಮಾಗೆ ಮುನ್ನುಡಿ ಬರೆಯತ್ತಾ? ವಿಶ್ವಾಸ ಮತಯಾಚನೆಗೆ ಮುಗಿಯಲ್ವಾ ಈ ಹೈ ಡ್ರಾಮಾ? ಏನಿದು ಬಿಜೆಪಿಯ ಆ ಶಾಕಿಂಗ್ ಅಪ್ಡೇಟ್? ಎಲ್ಲಿದೆ ನೋಡಿ ಆ ರಣ ರೋಚಕ ಸ್ಟೋರಿ. ಮತ್ತೆ ಸರ್ಜಿಕಲ್ ದಾಳಿಗೆ ಸಜ್ಜಾದ ಕೇಸರಿ ಸಿಂಹ. ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಜೆಡಿಎಸ್ಗೂ ನಡುಕ, ಕೈ ಪಡೆಗೂ ಭಯ. ಬಾಸ್, ಬಿಗ್ ಬಾಸ್ ಬಿಎಸ್ವೈನೇ ಈಗ ಬಿಗ್ ಬಾಸ್. ದೋಸ್ತಿ ಸರ್ಕಾರವನ್ನ ತುದಿ ಬೆರಳಲ್ಲಿ ಆಡಿಸ್ತಿರೋ ಬಿಎಸ್ವೈ ಅಕ್ಷರಶಃ ದೋಸ್ತಿಗಳನ್ನ ನಡುಗಿಸುತ್ತಿದ್ದಾರೆ. ಎಚ್ಡಿಕೆ ಕುರ್ಚಿಯನ್ನ ಗಢ ಗಢ ಅಂತ ಅಲುಗಾಡಿಸುತ್ತಿದ್ದಾರೆ. ಯಡಿಯೂರಪ್ಪ ಕೊಟ್ಟ ಏಟಿಗೆ ಕೈ ಸಾಮ್ರಾಜ್ಯವೇ ಚಿತ್ರವಾಗಿದೆ. ಜೆಡಿಎಸ್ ಕೋಟೆಯನ್ನು ಕಂಪಿಸಿಬಿಟ್ಟಿದೆ. ಒಂದ್ ಕಾಲ ಇತ್ತು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧವು ನಡುಗಿತ್ತು ಅಂತ ತುಂಬಾ ಜನ ಮಾತಾಡ್ಕೊಳ್ತಿದ್ರು. ಅವತ್ತಿಂದಲೂ ಬಿಎಸ್ವೈದು ಪವರ್ಫುಲ್ ಖದರೆ. ಆದ್ರೆ ಈಗೀಗ ಯಡಿಯೂರಪ್ಪ ಯಾಕೋ ಸೈಲೆಂಟ್ ಆಗಿದ್ರು. ಹಿಂಗ್ ಸೈಲೆಂಟ್ ಆಗಿದ್ದ ಬಿಎಸ್ವೈ ಹೆಂಗ್ ವೈಲೆಂಟ್ ಆದ್ರು ಅಂತ ಗೊತ್ತಾಗಿದ್ದೆ 18 ಶಾಸಕರು ದೋಸ್ತಿಗಳಿಗೆ ಕೈ ಕೊಟ್ಟಾಗ. ರಾಜೀನಾಮೆಯನ್ನ ವಾಪಸ್ ಪಡಿತಕ್ಕಂಥದ್ದು ಇಲ್ಲ. ರಾಜೀನಾಮೆ ಕೊಟ್ಟಂತ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಇದ್ದೇವೆ. ಇಷ್ಟು ದಿನ ನಡೆದಿದ್ದು ಸಿಂಪಲ್ ಆಟ. ಇನ್ನು ಮುಂದೆ ಇರೋದು ನೋಡಿ ಅಸಲಿ ಆಟ. ಒಂದೇ ಸರ್ಜಿಕಲ್ ದಾಳಿಗೆ 18 ವಿಕೆಟ್ ಪತನ, ಎರಡನೇ ಸರ್ಜಿಕಲ್ ದಾಳಿಗೆ ವೈರಿ ವಿನಾಶ. ಒಂದೇ ಏಟು. ಬಿಜೆಪಿ ಕೊಟ್ಟಿರೋ ಒಂದೇ ಏಟಿಗೆ ಕೈಪಾಳ್ಯದಲ್ಲಿ ಭೂಕಂಪ, ಸುನಾಮಿ, ಗುಡುಗು, ಸಿಡಿಲು ಎಲ್ಲ ಆಗ್ತಿದೆ. ಸರ್ಕಾರನೇ ನೆಲಕ್ಕುರುಳೋ ಭೀತಿ ಕಾಡ್ತಿದೆ. ಯಾವ ಪವಾಡ ಆದ್ರೂ ಸರ್ಕಾರ ಉಳಿಯೋದು ಡೌಟೇ ಅಂತ ಹೇಳಲಾಗ್ತಿದೆ. ಹಿಂಗಿರುವಾಗಲೇ ನೋಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಮತ್ತೊಂದು ಬಿಗ್ ಶಾಕ್ ಕೊಡೋಕೆ ಬಿಜೆಪಿ ರೆಡಿಯಾಗಿರೋದು. ಎಸ್, ಕಳೆದ 1 ವರ್ಷದಿಂದ ರಾಜಕೀಯದಲ್ಲಿ ಸುನಾಮಿ ಸೃಷ್ಟಿಸೋದಕ್ಕೆ ಬಿಜೆಪಿ ಟ್ರೈ ಮಾಡ್ತಿತ್ತು. ಆದ್ರೆ ಎಲ್ಲ ಆಪರೇಷನ್ಗಳನ್ನ ಫೇಲ್ ಮಾಡ್ತಾನೆ ಇತ್ತು ದೋಸ್ತಿ ಟೀಮ್. 5 ಸಲ ಆದ ಆಪರೇಷನ್ ಅಖಾಡಕ್ಕೆ ಧುಮುಕಿದ್ರು ದೋಸ್ತಿಗಳು ಮುಟ್ಟಿ ನೋಡ್ಕೊಳ್ಳೋ ತರ ತಿರುಗೇಟು ಕೊಟ್ಟಿದ್ರು. ಆದ್ರೆ ಇದೇ ದೋಸ್ತಿಗಳಿಗೆ ಉಲ್ಟಾ ಮುಟ್ಟಿ ನೋಡ್ಕೊಳ್ಳೋ ತರ 6ನೇ ಸಲ ಗುನ್ನ ಇಟ್ಟಿದೆ ಬಿಜೆಪಿ. ಆ ಗುನ್ನಾಗೆ ದೋಸ್ತಿ ಜಂಘಾಬಲವೇ ಕುಸಿದು ಬಿಟ್ಟಿದೆ. ಸರ್ಕಾರವೇ ಉಡಿಸಾಕ್ತಿದೆ. 1ನೇ ದಾಳಿಗೆ ಬಿಜೆಪಿ ಸರ್ಕಾರ ರಚನೆ, 2ನೇ ದಾಳಿಗೆ ಕಮಲ ವೈರಿಗಳೇ ನಿರ್ನಾಮ. ಆಪರೇಷನ್ 2.0 ಆಟಕ್ಕೆ ಮುಹೂರ್ತ ಫಿಕ್ಸ್. ಈಗ ಆಗಿದ್ದಲ್ಲ, ಮುಂದೈತೆ ನೋಡಿ ಮಾರಿ ಹಬ್ಬ. 1ನೇ ಸರ್ಜಿಕಲ್ ದಾಳಿಗೆ ದೋಸ್ತಿ ಬುಡುವೆ ಅಲುಗಾಡಿ ಬಿಟ್ಟಿದೆ. ಎಚ್ಡಿಕೆ ಕುರ್ಚಿಯೇ ನೆಲಕ್ಕುರುಳುತ್ತಿದೆ. ದೋಸ್ತಿ ಸರ್ಕಾರ ಪತನವಾಗುವುದು ನಿಚ್ಚಳವಾಗಿ ಕಾಣಿಸ್ತಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋ ಚಾನ್ಸ್ ಕೂಡ ಜಾಸ್ತಿ ಆಗಿದೆ. ಒಂದೇ ಹೊಡೆತಕ್ಕೆ ದೋಸ್ತಿ ಪತನವಾಗಿ ಕಮಲ ಅರಳುತ್ತಿದೆ. ಆದ್ರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಹೈಡ್ರಾಮಾ. ಅಸಲಿ ಹೈಡ್ರಾಮಾ ಇರೋದೇ ಆಪರೇಷನ್ 2.0 ಆದ್ಮೇಲೆ, ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ. ಎಸ್, ವಿಶ್ವಾಸಮತ ಯಾಚನೆ ಟೈಮಲ್ಲಿ ಎಚ್ಡಿಕೆಗೆ ಹಿನ್ನಡೆಯಾಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಿದೆ. ಬಿಜೆಪಿ ಅಧಿಕಾರಕ್ಕೇರೋದು ಅಷ್ಟೇ ನಿಚ್ಚಳವಾಗಿದೆ. ಆದ್ರೆ ಇಷ್ಟಕ್ಕೆ ಎಲ್ಲಾ ಹೈಡ್ರಾಮಾ ಮುಗಿಯುತ್ತಾ ದೋಸ್ತಿಗಳು ಸೈಲೆಂಟ್ ಆಗ್ತಾರ, ಬಿಜೆಪಿನೂ ಸುಮ್ಮನಾಗಿ ಬಿಡುತ್ತಾ? ಹಿಂಗನ್ಕೊಂಡ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ಯಾಕಂದ್ರೆ ಅಸಲಿ ಆಟ ಶುರುವಾಗೋದೇ ಆಮೇಲೆ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ. ಗುರುವಾರ ಎಚ್ಡಿಕೆಗೆ ಗುರುಬಲ ಸಿಗುತ್ತಾ ಅಥವಾ ಬಿಎಸ್ವೈಗೆ ಮಹಾಶಕ್ತಿ ಒಲಿಯುತ್ತಾ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಗುರುವಾರದ ನಂತರವೂ ಬಿಜೆಪಿ ಮತ್ತೊಂದು ಮೆಗಾ ಆಪರೇಷನ್ಗೆ ಕೈ ಹಾಕ್ತಿದೆ. ಆ ಮೆಗಾ ಆಪರೇಷನ್ ಹೇಗಿದೆ ಅಂದ್ರೆ ದೋಸ್ತಿ ಪಡೆಯೇ ಗಢಗಢ ಅಂತ ನಡುಗುತ್ತಿದೆ. ಕೈ ಸಾಮ್ರಾಜ್ಯದಲ್ಲಿ ಸುನಾಮಿಯನ್ನೇ ಏಳಿಸ್ತಿದೆ. ಜೆಡಿಎಸ್ ಕೋಟೆಯಲ್ಲೂ ಭೂಕಂಪನ ಸೃಷ್ಟಿ ಮಾಡುತ್ತಿದೆ. ಅಷ್ಟೊಂದು ಭಯಾನಕವಾಗಿದೆ ಬಿಜೆಪಿಯ ಆ ಮೆಗಾ ಪ್ಲಾನ್. ಯಾಕೆ ಗೊತ್ತಾ? ಬಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್ ವೈರಿಗಳ ಸರ್ವನಾಶ. ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ. ಎಸ್, ಆಪರೇಷನ್ ಆಷಾಢಕ್ಕೆ ದೋಸ್ತಿ ಸರ್ಕಾರ ನೆಲಕ್ಕಚ್ಚಿದೆ. ಆದ್ರೆ ಆಪರೇಷನ್ ಆಷಾಢ 2.0ಗೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಆದ್ರೆ ಈ ಆಪರೇಷನ್ ಆಷಾಢ 2.0 ಶುರುವಾಗೋದು ಈಗಲ್ಲ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ. ಒಂದು ವೇಳೆ ಬಿಜೆಪಿಯ ಆ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದ್ದೇ ಆದ್ರೆ ಬಿಜೆಪಿಗೆ ಎದುರಾಳಿಯೇ ಉಳಿಯೋದಿಲ್ಲ. ಹೌದು,
ಬಿಜೆಪಿ ಆಪರೇಷನ್ ಆಷಾಢ 2.0ಗೆ ಪ್ಲಾನ್ ಮಾಡಿದೆ. ಅದು ಕೇಸರಿ ಸಾಮ್ರಾಜ್ಯ ನಿರ್ಮಾಣವಾದ್ಮೇಲೆ, ಬಿಎಸ್ವೈ ಸಿಎಂ ಆಗಿ ಅಧಿಕಾರಕ್ಕೇರಿದ್ಮೇಲೆ, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನೆಕ್ಸ್ಟ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ಆಪರೇಷನ್ ಆಷಾಢಕ್ಕೆ 18 ವಿಕೆಟ್ ಉಡಿಸ್ ಮಾಡಿದ್ದ ಕೇಸರಿ ಕಲಿಗಳು ಆಪರೇಷನ್ ಆಷಾಢ 2.0ನಲ್ಲಿ ಇನ್ನೂ 15 ವಿಕೆಟ್ಗಳನ್ನು ಉರುಳಿಸೋ ಎಲ್ಲಾ ಸಾಧ್ಯತೆಗಳಿವೆ. ಅದಕ್ಕಾಗಿ ಗುಪ್ತ ತಂತ್ರವನ್ನ ಹೆಣೆಯಲಾಗಿದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ನಡುಕ ಹುಟ್ಕೊಂಡಿದೆ. ಬಿಜೆಪಿ ರಡಾರ್ನಲ್ಲಿ 15 ದೋಸ್ತಿಗಳು. 1 ತಿಂಗಳ ನಂತರ ಆಪರೇಷನ್ 2.0 ಕೈತನೆ ಜಂಗಾಬಲವನ್ನೇ ಕುಗ್ಗಿಸುತ್ತಾ ಕಮಲ. ಎಸ್, ಇದೇ ನೋಡಿ ರಾಜ್ಯ ರಾಜಕೀಯವನ್ನ ಕಂಪಿಸುವಂತೆ ಮಾಡ್ತಿರೋದು. ಇದೇ ನೋಡಿ ದೋಸ್ತಿಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಿರೋದು. ಇದೇ ನೋಡಿ ಕೈ ಮತ್ತು ತೆನೆ ಪಕ್ಷದ ಜಂಗಾಬಲವನ್ನೇ ಕುಗ್ಗಿಸ್ತಿರೋದು. ಯಾಕಂದ್ರೆ ಆಲ್ರೆಡಿ 18 ಜನರನ್ನ ಸೆಳೆದುಕೊಂಡು ದೋಸ್ತಿಗಳ ಶಕ್ತಿಯನ್ನೇ ಕುಗ್ಗಿಸಿದೆ ಬಿಜೆಪಿ. ಈಗ ಮತ್ತೆ 15 ಜನ ದೋಸ್ತಿ ನಾಯಕರು ಬಿಜೆಪಿಯ ರಡಾರ್ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಆಪರೇಷನ್ ಆಷಾಢ 2.0ಗೆ ಸಿದ್ಧತೆ ನಡೆದಿದೆ ಅಂತ ಸುದ್ದಿ ಇದೆ. ಒಂದು ವೇಳೆ ಬಿಜೆಪಿ ರಡಾರ್ ಸಂಪರ್ಕದಲ್ಲಿರೋ ಆ 15 ದೋಸ್ತಿ ನಾಯಕರನ್ನ ಸೆಳೆದುಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷವೇ ಉಳಿಸಾದ್ರೂ ಅಚ್ಚರಿಯಿಲ್ಲ. ಎಬಿಸಿ ಅಲ್ಲ, ಕಮಲದಿಂದ ಪ್ಲಾನ್ ಡಿ ರೆಡಿ ಕೇಳಿ ದೋಸ್ತಿಯಲ್ಲಿ ಸುನಾಮಿ. ಎಸ್, ಇಷ್ಟು ದಿನ ನೀವೆಲ್ಲ ಬಿಜೆಪಿಯ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತೆಲ್ಲ ಕೇಳ್ತಾ ಇದ್ರಿ. ಆದ್ರೀಗ ಬಿಜೆಪಿ ಮಾಡಿರೋದು ಪ್ಲಾನ್ ಡಿ. ಈ ಪ್ಲಾನ್ ಡಿ ಇದೆಯಲ್ಲ, ಇದು ಅಂತಿಂತ ಬ್ರಹ್ಮಾಸ್ತ್ರವಲ್ಲ, ದೋಸ್ತಿಗಳನ್ನೇ ನಡುಗಿಸುವಂತ ಅಸ್ತ್ರ. ಇದು ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದು ಮಾತ್ರವಲ್ಲ, ಕರ್ನಾಟಕದಲ್ಲಿ ಬಿಜೆಪಿಗೆ ಎದುರಾಳಿಯೇ ಇರಬಾರದು. ಇದ್ರೂ ಅವರ ಜಂಗಾಬಲವೇ ನಿರ್ನಾಮ ಆಗಬೇಕು ಅಂತ ಮೆಗಾ ಪ್ಲಾನ್ ಮಾಡುತ್ತಿದೆ ಕಮಲ ಪಡೆ. ಇದೇ ಕಾರಣಕ್ಕೆ ನೋಡಿ ಆಪರೇಷನ್ ಆಷಾಢ 2.0ಗೆ ಕೇಸರಿ ಕಲಿಗಳು ಸಿದ್ಧತೆ ಮಾಡಿಕೊಂಡಿರೋದು. ಆಪರೇಷನ್ 2.0ನಲ್ಲಿ ಯಾರ್ಯಾರಿದ್ದಾರೆ? ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಬಿಗ್ ಶಾಕ್. ನಿಮಗನ್ನಿಸಬಹುದು, ಆಪರೇಷನ್ ಆಷಾಢ ಅಂದ್ರೆ 18 ಜನ ದೋಸ್ತಿ ನಾಯಕರನ್ನ ಸೆಳೆದುಕೊಂಡಿದ್ದಿದೆಯಲ್ಲ, ಇದು ನಿಜಕ್ಕೂ ಶಾಕ್ ಆಗುವಂಥದ್ದು. ಯಾಕಂದ್ರೆ ಯಾರ್ಯಾರು ಸಿದ್ದು ಆಪ್ತರು, ಯಾರ್ಯಾರು ಪಕ್ಷಕ್ಕೆ ನಿಷ್ಠರು ಅಂತ ಕರೀತಿದ್ರು ಅವರೇ ಕೈ ಕೊಟ್ಟು ಮುಂಬೈಗೆ ಹಾರಿದ್ರು. ನಿರೀಕ್ಷಣೆ ಮಾಡದಂತಹ ನಾಯಕರೇ ದೋಸ್ತಿಗಳಿಗೆ ಸೆಡ್ಡು ಹೊಡೆದಿದ್ರು. ಹಿಂಗಾಗಿ ಇದರ 2ನೇ ಭಾಗದಲ್ಲಿ ಯಾರ್ಯಾರು ದೋಸ್ತಿಗಳಿಗೆ ಶಾಕ್ ಕೊಡ್ತಾರೆ, ಯಾರ್ಯಾರು ಕಮಲ ಹಿಡಿತಾರೆ ಅನ್ನೋದೇ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ. ಆದ್ರೆ ಒಂದಂತೂ ನಿಜ, ಆಪರೇಷನ್ ಆಷಾಢ 2.0 ಕಾರ್ಯಾಚರಣೆ ಶುರುವಾಗಿದ್ದೇ ಆದ್ರೆ ರಾಜ್ಯ ರಾಜಕೀಯದ ಅತಿ ದೊಡ್ಡ ಸ್ಫೋಟ ಸಂಭವಿಸೋದಂತೂ ಗ್ಯಾರಂಟಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರೋಕೆ ಸಿದ್ಧವಾಗಿರೋ ಆ 15 ಜನ ದೋಸ್ತಿ ನಾಯಕರ ಹೆಸರನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಅರೆ, ಈ ನಾಯಕರು ಬಿಜೆಪಿ ಸೇರ್ತಾರೆ, ಹಂಗಾದ್ರೆ ಕಾಂಗ್ರೆಸ್ ಕಥೆ ಮುಗಿದೇ ಹೋಯ್ತಾ ಅಂತ ನೀವೇ ಹುಬ್ಬೇರಿಸ್ತೀರಿ. ಯಾಕಂದ್ರೆ ಅಂಥ ದೊಡ್ಡ ನಾಯಕರ ಹೆಸರುಗಳೇ ಇವೆ ಅಂತ ಸುದ್ದಿ ಓಡಾಡ್ತಿದೆ. ಇದೀಗ ದೋಸ್ತಿಗಳನ್ನೇ ಬೆಚ್ಚಿ ಬೀಳಿಸ್ತಿದೆ. ನಮ್ಮ ಬಿಜೆಪಿ ಫ್ರೆಂಡ್ಸು ಎಲ್ಲರಿಗೂ ಕ್ಯೂ ಮೇಲೆ ಹೂವು ಮುಡುಕ್ತಾ ಇದ್ರು. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರದ್ದೇ ಇದು ಪಾರ್ಟಿ ಇಂಟರ್ನಲ್ ವಿಚಾರ, ನಾವು ಯಾವುದಕ್ಕೂ ಭಯಕ್ಕಲ್ಲ, ನಮಗೇನು ಗೊತ್ತಿಲ್ಲ ಅಂತ. ಹೋಟ್ಲ್ ಅರೇಂಜ್ಮೆಂಟು, ಬಾಂಬೆ ಅರೇಂಜ್ಮೆಂಟು, ಡೆಲ್ಲಿ ಅರೇಂಜ್ಮೆಂಟು, ಏರ್ಪೋರ್ಟ್ ಅರೇಂಜ್ಮೆಂಟು, ಫ್ಲೈಟಲ್ಲಿ ಎಲ್ಲ ಬಿಜೆಪಿಯಲ್ಲಿ ನೋಡಿದ್ರ ನೀವು? ಇದೆಲ್ಲ ಸೇರಿ ಎಲ್ಲ ಆಪರೇಷನ್ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ದೋಸ್ತಿಗಳ ಕೋಟೆಯಲ್ಲೇ ರಡಾರ್ ಫಿಕ್ಸ್ ಮಾಡಿತ್ತು ಬಿಜೆಪಿ. ಆ ಮೂಲಕ ದೋಸ್ತಿ ಕೋಟೆಯಲ್ಲಿ ಏನೇನ್ ನಡೀತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ರು. ಎಲ್ಲವನ್ನು ಅಬ್ಸರ್ವ್ ಮಾಡಿದ ನಂತರ ಪಕ್ಕಾ ಪ್ಲಾನ್ ಮಾಡಿ ಅಖಾಡಕ್ಕಿಳಿದಿತ್ತು. ಆದ್ರೆ ಹೆಂಗ್ ಆಪರೇಷನ್ ಅಖಾಡಕ್ಕೆ ಇಳಿಯೋ ಮೊದಲೇ ಕಮಲಾಧಿಪತಿಗಳು 2 ಮೆಗಾ ಪ್ಲಾನ್ ಮಾಡ್ಕೊಂಡಿದ್ರು. ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು 1 ವರ್ಷದ ಹಿಂದೆ, ಅಂದ್ರೆ 2018 ಮೇ 23ನೇ ತಾರೀಕು. ಸ್ಪಷ್ಟ ಬಹುಮತ ಇಲ್ಲದೆ ಇದ್ರೂ ಬಿಜೆಪಿಗೆ ಅಧಿಕಾರ ಬಿಟ್ಟುಕೊಡಬಾರದು ಅಂತ ಜೆಡಿಎಸ್ ಮತ್ತು ಕಾಂಗ್ರೆಸ್ ರಣತಂತ್ರ ಹೆಣೆದಿತ್ತು. ಅಲ್ಲಿವರೆಗೂ ಹಾವು ಮುಂಗುಸಿ ತರ ಕಿತ್ತಾಡುತ್ತಿದ್ದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಚುನಾವಣೆ ಫಲಿತಾಂಶದ ಬಳಿಕ ಹಾಲು ಜೇನು ತರ ಆಗಿದ್ವು. ಇವರಪ್ಪನಾಣೆ ಕುಮಾರಸ್ವಾಮಿ ಸಿಎಂ ಆಗಲ್ಲ ಅಂತಿದ್ದ ಸಿದ್ದರಾಮಯ್ಯನೇ ಗೌಡ್ರ ಮನೆ ಬಾಗಿಲಿಗೆ ಹೋಗಿ ಸಿಎಂ ಕುರ್ಚಿಯನ್ನ ಎಚ್ಡಿಕೆಗೆ ಬಿಟ್ಟುಕೊಟ್ಟಿದ್ರು. 1 ವರ್ಷದ ಹಿಂದೆ ದೋಸ್ತಿಗಳು ಅಧಿಕಾರಕ್ಕೇರಿದ್ರು. ಆದ್ರೆ ಈ ದೋಸ್ತಿಗಳಿಗೆ ನಿಧಾನವಾಗಿ ಕೆಡ್ಡ ತೋಡಿತ್ತು ಬಿಜೆಪಿ. ಆಪರೇಷನ್ ಕಮಲ 5 ಸಲ ಫೇಲ್ ಆದ್ರೂ ಚಿಂತೆ ಮಾಡಲಿಲ್ಲ, ಪ್ರಯತ್ನ ಬಿಡ್ಲಿಲ್ಲ. ಗೆಲ್ಲೋವರೆಗೂ ಪ್ರಯತ್ನ ಬಿಡಬೇಡ ಅಂತಾರಲ್ಲ, ಹಂಗೆ ಸತತ ಪ್ರಯತ್ನಗಳ ಫಲವಾಗಿ ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ ಕಮಲ ಕಲಿಗಳು. ಅಂದ್ಹಾಗೆ ಕಮಲಾಧಿಪತಿಗಳು ಆಪರೇಷನ್ ಅಖಾಡಕ್ಕೆ ಇಳಿಯೋ ಮೊದಲೇ 2 ಸೀಕ್ರೆಟ್ ಪ್ಲಾನ್ಗಳನ್ನ ಮಾಡಿದ್ರು. ಆ ಸೀಕ್ರೆಟ್ ಪ್ಲಾನ್ಗಳ ನಡುವಲ್ಲೇ 2 ಶಪಥ ಮಾಡಿದ್ರು.
ಆ 2 ಶಪಥಗಳಾದ್ರೂ ಯಾವ್ಯಾವು ಗೊತ್ತಾ? ಒಂದನೇದು ರಾಜ್ಯದಲ್ಲಿ ದೋಸ್ತಿ ಸರ್ಕಾರವನ್ನ ಕಿತ್ತೊಗೆದು ಕೇಸರಿ ಸಾಮ್ರಾಜ್ಯವನ್ನ ಸ್ಥಾಪಿಸ್ತೀವಿ ಅನ್ನೋದು. ಎರಡನೇದು ದೋಸ್ತಿಗಳ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿ ಎದುರಾಳಿಗಳನ್ನ ನಿರ್ನಾಮ ಮಾಡ್ತೀವಿ ಅನ್ನೋದು. ಈ ನಿಟ್ಟಿನಲ್ಲಿ ಅಖಾಡಕ್ಕೆ ಇಳಿದ ಬಿಜೆಪಿ ದೋಸ್ತಿ ಸರ್ಕಾರಕ್ಕೆ ಮೇಲೇಳಲಾಗದಂತಹ ಹೊಡೆತ ನೀಡಿದೆ. ಕೇಸರಿ ಸಾಮ್ರಾಜ್ಯಕ್ಕೆ ಮುನ್ನುಡಿ ಬರೆದಿದೆ. ದೋಸ್ತಿ ಸರ್ಕಾರವನ್ನು ಕಿತ್ತೊಗೆದು ಕೇಸರಿ ಸಾಮ್ರಾಜ್ಯ ಸ್ಥಾಪಿಸೋದಕ್ಕೆ ಬಿಜೆಪಿ 2 ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿತ್ತು. ಆ ಪ್ರಕಾರ 2 ಹಂತದಲ್ಲಿ ಆಪರೇಷನ್ ಮಾಡೋಕೆ ರಣತಂತ್ರ ರೂಪಿಸಿತ್ತು. ಮೊದಲನೇ ಹಂತದಲ್ಲಿ 16 ದೋಸ್ತಿ ನಾಯಕರಿಂದ ರಾಜೀನಾಮೆ ಕೊಡಿಸಿ 2 ಪಕ್ಷೇತರರನ್ನ ಸೆಳೆದುಕೊಂಡಿತ್ತು. ಇದು ದೋಸ್ತಿಗಳ ಲೆಕ್ಕಾಚಾರವನ್ನೇ ಛಿದ್ರ ಮಾಡಿತ್ತು. ಇನ್ನೇನು ದೋಸ್ತಿಗಳ ಕಥೆ ಮುಗಿತು, ಹೈಡ್ರಾಮಾನೂ ಮುಗೀತು, ಆಪರೇಷನ್ ಮುಗೀತು ಅಂತಿರುವಾಗಲೇ ನೋಡಿ ಆಪರೇಷನ್ ಆಷಾಢ 2.0ಗೆ ಬಿಜೆಪಿ ರೆಡಿಯಾಗಿದೆ ಅಂತ ಗೊತ್ತಾಗಿದ್ದು. ಎಸ್, ಬಿಜೆಪಿ ಆಪರೇಷನ್ ಆಷಾಢ 2.0ಗೆ ಸಿದ್ಧವಾಗಿ ನಿಂತಿದೆ. ಅದನ್ನ ಕೊನೆ ಕ್ಷಣದಲ್ಲಿ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಹಾಕೊಂಡಿದೆ. ಒಂದು ವೇಳೆ 18 ಜನ ಅತೃಪ್ತರಲ್ಲಿ ಯಾರೇ ಕೈಕೊಟ್ರು ತಮ್ಮ ಮುಂದಿನ ದಾಳ ಉರುಳಿಸುವುದಕ್ಕೆ ಬಿಜೆಪಿ ಸಿದ್ಧವಾಗಿ ನಿಂತಿದೆ. 2ನೇ ಕಾರ್ಯಾಚರಣೆ ಪ್ರಕಾರ ಮತ್ತೆ ಒಟ್ಟಿಗೆ 15 ದೋಸ್ತಿ ನಾಯಕರಿಂದ ರಾಜೀನಾಮೆ ಕೊಡಿಸುವ ಮೂಲಕ ಬಿಗ್ ಶಾಕ್ ಕೊಡೋ ಗೇಮ್ ಪ್ಲಾನ್ ನಲ್ಲಿದೆ ಕಮಲ ಪಡೆ. ಆದ್ರೆ ಆ 15 ಜನ ಯಾರು? ಬಿಜೆಪಿ ರಡಾರ್ ಸಂಪರ್ಕದಲ್ಲಿರೋ ಆ ದೋಸ್ತಿ ನಾಯಕರು ಯಾರು? ಇದೇ ನೋಡಿ ಈಗ ಎಲ್ಲರ ಕ್ಯೂರಿಯಾಸಿಟಿಯನ್ನ ಹೆಚ್ಚು ಮಾಡ್ತಿರೋ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೇಕು ಅನ್ನೋದು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಆಗಿತ್ತು. ಇದೇ ಕಾರಣಕ್ಕೆ 2 ಹಂತದಲ್ಲಿ ಕಾರ್ಯಾಚರಣೆಗೆ ಇಳಿದಿತ್ತು ಬಿಜೆಪಿ. 1 ಹಂತದ ಆಪರೇಷನ್ ಮುಕ್ತಾಯವಾಗಿದೆ. ದೋಸ್ತಿ ಬುಡಕ್ಕೆ ಬೆಂಕಿ ಬಿದ್ದು ಸರ್ಕಾರವೇ ಛಿದ್ರವಾಗಿದೆ. ಹಾಗಾದ್ರೆ ಈ 2ನೇ ಆಪರೇಷನ್ ಯಾಕೆ ಗೊತ್ತಾ? ಅಲ್ಲೇ ಇರೋದು ನೋಡಿ ಸೇಡಿನ ರಹಸ್ಯ. ಬಿಜೆಪಿ ಒಂದೊಂದೇ ಪ್ಲಾನ್ ಮಾಡಿದಾಗ್ಲೂ ದೋಸ್ತಿ ಪಾಳ್ಯದಲ್ಲಿ ಧಗ ಅಂತ ಬೆಂಕಿ ಹೊತ್ಕೊಳ್ಳುತ್ತೆ. ಆದ್ರೆ ಈ ಸಲ ಬಿಜೆಪಿ ಹೊತ್ತಿಸಿರೋ ಬೆಂಕಿ ಅಂತಿಂಥದ್ದಲ್ಲ. ಇದು ಕೈಕೋಟೆಯನ್ನೇ ಸುಟ್ಟು ಬೂದಿ ಮಾಡುತ್ತಿದೆ. ಜೆಡಿಎಸ್ ಪಕ್ಷವನ್ನೇ ಬುಡಮೇಲಾಗಿಸುತ್ತಿದೆ. ಆಲ್ರೆಡಿ ಮೊದಲ ಹಂತದ ಕಾರ್ಯಾಚರಣೆಯಲ್ಲಿ ಅಂದ್ರೆ ಆಪರೇಷನ್ ಆಷಾಢದಲ್ಲಿ ದೋಸ್ತಿಯನ್ನ ಕೆಟ್ಟಾಗೆ ಕೆಡವಿ ಕೇಸರಿ ಕೋಟೆಯನ್ನ ಭದ್ರಪಡಿಸಿತು. ಈಗ 2ನೇ ಆಪರೇಷನ್ಗೆ ಸಿದ್ಧವಾಗಿದೆ ಬಿಜೆಪಿ ಅಂಡ್ ಟೀಮ್. ಈ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದಷ್ಟೇ ಕಮಲಾಧಿಪತಿಗಳ ಲೆಕ್ಕಾಚಾರವಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರೋದ್ರ ಜೊತೆಗೆ ವೈರಿಗಳು ಉಳಿಬಾರದು ಅನ್ನೋದೇ ಮೆಗಾ ಪ್ಲಾನ್. ಇದೇ ಕಾರಣಕ್ಕೆ ದೋಸ್ತಿ ಪಕ್ಷದಲ್ಲಿದ್ದ ಪ್ರಬಲ ನಾಯಕರನ್ನ ತನ್ನ ಕಡೆ ಸೆಳ್ಕೊಳ್ಳುತ್ತಿದ್ದಾರೆ ಕೇಸರಿ ಕಲಿಗಳು. ಸದ್ಯಕ್ಕೆ ದೋಸ್ತಿ ಸರ್ಕಾರವನ್ನ ಉಡೀಸ್ ಮಾಡಿ ಬಿಜೆಪಿ ಸರ್ಕಾರ ರಚಿಸ್ತಾರೆ. ಆಮೇಲೆ ಅದನ್ನ ಮತ್ತಷ್ಟು ಭದ್ರ ಮಾಡುವುದಕ್ಕೆ ಆಪರೇಷನ್ ಆಷಾಢ 2.0ಗೆ ಕೈ ಹಾಕ್ತಾರೆ. ಆಲ್ರೆಡಿ ತಮ್ಮ ರಡಾರ್ ಸಂಪರ್ಕದಲ್ಲಿರೋ 15 ಜನರನ್ನ 2ನೇ ಹಂತದಲ್ಲಿ ಬಿಜೆಪಿ ಸೇರಿಸಿಕೊಳ್ಳುವುದಕ್ಕೆ ಕಮಲ ಕಲಿಗಳು ಮೆಗಾ ಪ್ಲಾನ್ ಮಾಡಿದ್ದಾರೆ ಅಂತಾನೂ ಸುದ್ದಿ ಇದೆ. ಅಂದ್ಹಾಗೆ ಬಿಜೆಪಿಗೆ ಯಾಕೆ ಕೈ ಪಡೆ ಮೇಲೆ ಇಷ್ಟೊಂದು ಸಿಟ್ಟು ಅಂತೀರಾ? ಅಲ್ಲೇ ಇರೋದು ನೋಡಿ ಅಸಲಿ ರಹಸ್ಯ. ಬಿಜೆಪಿಗೆ ಸಿಟ್ಟಿರೋದು ಟಗರು ಸಿದ್ದು ಮೇಲೆ. ಈ ಟಗರು ಮೋದಿಯನ್ನು ಬಿಡದೆ ಗುಮ್ಮಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಇಂಥ ಟಗರನ್ನ ಕೆಡ್ಡಾಗೆ ಕೆಡವಬೇಕು ಅಂತಾನೆ ಮೆಗಾ ಪ್ಲಾನ್ ಹೆಣೆಯಲಾಗಿದೆ. ಕಾಂಗ್ರೆಸ್ ಅತೃಪ್ತರ ಮನವೊಲಿಸುವಲ್ಲಿ ಸಿದ್ದು ಫೇಲ್ ಆಗಿದ್ದಾರೆ ಅಂತ ಹೇಳಿ ಕೈನಲ್ಲಿ ಟಗರು ಸೈಡ್ ಲೈನ್ ಆಗೋ ಚಾನ್ಸು ತುಂಬಾನೇ ಇದೆ. ಡಿಕೆಶಿ ಮತ್ತು ದೇವೇಗೌಡರು ಆಲ್ರೆಡಿ ಸಿದ್ದು ಮೇಲೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಇದರಿಂದ ಸಿದ್ದು ಮೇಲೆ ಕೆಂಡಾಮಂಡಲ ಆಗ್ತಿದೆ ಹೈಕಮಾಂಡ್. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸಿದ್ದು ಬದಲಿಗೆ ಡಿಕೆಶಿಗೆ ಹೆಚ್ಚಿನ ಆದ್ಯತೆ ನೀಡೋ ಚಾನ್ಸೂ ಇದೆ. ಹಂಗೇನಾದ್ರೂ ಆಗಿದ್ದೇ ಆದ್ರೆ ಡಿಕೆಶಿ ಶೈನ್ ಆಗ್ತಾರೆ, ಸಿದ್ದು ಸೈಡ್ ಲೈನ್ ಆಗ್ತಾರೆ. ಇದೇ ಬಿಜೆಪಿಗೂ ಬೇಕಾಗಿರೋದು. ಇನ್ನು ಅತಂತ್ರ ಫಲಿತಾಂಶ ಬಂದಾಗ ಜೆಡಿಎಸ್ನ ಸಹಾಯ ಬೇಡಿತ್ತು ಬಿಜೆಪಿ. ಆದ್ರೆ ಬಿಜೆಪಿ ಜೊತೆ ಕೈಜೋಡಿಸದೆ ಕಾಂಗ್ರೆಸ್ ಜೊತೆ ಕೈಜೋಡಿಸಿತ್ತು ಜೆಡಿಎಸ್. ಇದು ಬಿಜೆಪಿಯನ್ನ ನಿಗಿನಿಗಿ ಕೆಂಡವಾಗಿಸಿತ್ತು. ಇದೇ ಕಾರಣಕ್ಕೆ ಸಿದ್ದು ಅಂಡ್ ಎಚ್ಡಿಕೆಯನ್ನ ಹಣಿಬೇಕು ಅಂತಾನೆ ಮೆಗಾ ಪ್ಲಾನ್ ಹಾಕಿತ್ತು ಬಿಜೆಪಿ. ಅದರ ಫಲವಾಗಿನೇ ಆಗಿದ್ದು ಆಪರೇಷನ್ ಆಷಾಢ. ಆಪರೇಷನ್ ಆಷಾಢದಿಂದ ದೋಸ್ತಿ ಪಡೆ ಕಂಗಾಲಾಗಿದೆ. 18 ಶಾಸಕರು ಕೈಕೊಟ್ಟಿರೋದು ಜೆಡಿಎಸ್ ಮತ್ತು ಕಾಂಗ್ರೆಸ್ ಅನ್ನೇ ಬೆಚ್ಚಿ ಬೀಳಿಸುತ್ತಿದೆ. ಹಿಂಗಿರುವಾಗಲೇ ಆಪರೇಷನ್ ಆಷಾಢ 2.0ಗೆ ಬಿಜೆಪಿ ಸಿದ್ಧವಾಗಿರೋ ಸುದ್ದಿ ಓಡಾಡುತ್ತಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ 15 ದೋಸ್ತಿ ನಾಯಕರನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋ ರಣತಂತ್ರ ಇದೆ. ಒಂದು ವೇಳೆ ಇಷ್ಟೊಂದು ಪ್ರಮಾಣದಲ್ಲಿ ದೋಸ್ತಿ ಟೀಮಿನ ನಾಯಕರು ಬಿಜೆಪಿಗೆ ಸೇರಿದ್ದೇ ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಖಾಲಿ ಆಗುತ್ತೆ. ಬಿಜೆಪಿಗೆ ಪ್ರಬಲ ವೈರಿಯೇ ಇರೋದಿಲ್ಲ. ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕನ್ನೋದಷ್ಟೇ ಕಮಲಾಧಿಪತಿಗಳ ಉದ್ದೇಶವಲ್ಲ. ವೈರಿ ಪಡೆಯನ್ನೇ ನಿರ್ನಾಮ ಮಾಡಬೇಕು ಅನ್ನೋದು ಒಳಗಿನ ಲೆಕ್ಕಾಚಾರ. ಒಟ್ಟು 25ಕ್ಕೂ ಹೆಚ್ಚು ಜನರನ್ನ ಆಪರೇಟ್ ಮಾಡಿದ್ಯಂತೆ ಬಿಜೆಪಿ. ಆಲ್ರೆಡಿ 18 ಜನರಿಂದ ರಾಜೀನಾಮೆಯಾಗಿದೆ. ಇನ್ನುಳಿದವರನ್ನ 2ನೇ ಹಂತದಲ್ಲಿ ರಾಜೀನಾಮೆ ಕೊಡಿಸೋ ಪ್ಲಾನ್ ಇದೆ. ಇಷ್ಟೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಳುಗೋ ಹಡಗು. ಹೀಗಾಗಿ ತುಂಬಾ ಜನ ಬಿಜೆಪಿ ಸೇರೋ ತವಕದಲ್ಲಿದ್ದಾರೆ ಅಂತಾನೂ ಸುದ್ದಿ ಇದೆ. ಆದ್ರೆ ಈ ಎಲ್ಲಾ ಲೆಕ್ಕಾಚಾರ ನಿಜವಾಗತ್ತಾ ಅಥವಾ ಬುಡಮೇಲಾಗತ್ತಾ ಅಂತ
ಕಾಲವೇ ಉತ್ತರಿಸಲಿದೆ. ಇದುವೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.